ಅಂದರೆ ಹಾಳಾಗಿರೋ ಹಣ್ಣುಗಳನ್ನೆಲ್ಲ ಟೋನ್ ರೇಟಿಂಗ್ ಮಾಡ್ತವ್ರೆ. ನಾವು ಸುಮ್ಮನೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋದಂದರೆ ಯಪ್ಪ ರೆಸ್ಪೆಕ್ಟೇ ಇಲ್ಲ. ಅವರು ಹಂಗೆ ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ಯಪ್ಪ ಗುರು. ಹೆಣ್ಮಕ್ಳುಗಳು ಅದಕ್ಕೆ ಸಂತೆಗೆ ಬರೋದು ಜಾಸ್ತಿ. ಫಸ್ಟ್ ಟೈಮ್ ಏನೋ ಮಾಡೋಂಗಿಲ್ಲ, ಎಲ್ಲ ಕೆಲಸ ಮಾಡಬೇಕು ಅಂತಾರಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರು ಸಕ್ಸಸ್ ಆಗಿ ವೀಕೆಂಡ್ ವಿತ್ ರಮೇಶಲ್ಲಿ ಕೂತಾಗ ಇವೆಲ್ಲ ಹೇಳೋಣ, ಅದಕ್ಕೋಸ್ಕರ ಎಲ್ಲ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಋತ್ವಿಕ್ ಕನ್ನಡಿಗ 13. ಏನಾರ ಮಾಡ್ಬೋದು, ಹೆಣ್ಮಕ್ಳ ಹತ್ರ ವಾದ ಮಾಡೋಕ್ಕಲ್ಲ. ನಮ್ಮ ಹುಡುಗ ನೋಡ್ರಿ ಅಲ್ಲಿ ಪಾಪ ಜಗಳ ಮಾಡಿ ಎಳಿತವನೆ. ಬ್ರೋ ಹೆಣ್ಮಕ್ಳ ಹತ್ರ 5 ರೂಪಾಯಿ ಎಷ್ಟು ನಾವು ಟೋಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದು 43K. ನಮ್ಗಿನ್ನೂ ಏನು ಇಲ್ಲ, ಪುಡಿಗಾಸ್ ಬಂದೈತೆ. ನಮ್ಮ ಬ್ರೋಲ್ ಹೇಳ್ತೈತೆ ನನ್ನ ಮಗನೇ ನಮ್ಮ ಅಮ್ಮನ ಹತ್ರ ಇಸ್ಕೊಂಬಂದಿರ 43,000 ಬಂದರೆ ಸಾಕು ಅಂತ. ಇಲ್ಲಿ ಗೂಸ್ ಬಂಪ್ಸ್ ಏನು ಅಂದರೆ ಈ ರೈತರಿಂದ ನೇರ ಮಾರಾಟ ಅಂತ ಏನು ನೋಡಿದ್ನೋ ಅದನ್ನ ನೋಡಿ ಎಷ್ಟೋ ಜನಗಳು ಬಂದಾರೆ ಗುರು. ಎಷ್ಟೋ ಜನ ನಮ್ಮ ರೈತರು ಅಂತ ಯಾವುದೇ ಕ್ಯಾಸ್ಟಿಸಮ್ ಇಲ್ದಲೇ ಬರ್ತಾರೆ. Today I am going to make a new video, so please subscribe. ಬ್ರೂನಿ ಬಾಯ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ನಿಮಗೆ ಗೊತ್ತಿರೋ ನಾನು ರೀಸೆಂಟಾಗಿ ಇಂಜಿನಿಯರಿಂಗ್ ಮುಗಿದ್ದು ಅಂತ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಈಗ ಪ್ರೆಸೆಂಟ್ ಎಷ್ಟೋ ಜನ ಹೆಂಗೆ ದೆಂಗ್ತಾರೆ ಅಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಮನೆಯಲ್ಲೇ ಕೂತ್ಕೊಂಡು 10,000-15,000 ದುಡಿಬೇಕಂತ ದೆಂಗ್ತಾರೆ. ಕಷ್ಟಪಟ್ಟು ದುಡಿಯೋರಿಗೆ 500 ರೂಪಾಯಿ ದುಡಿಯೋಕ್ಕಾಗಲ್ಲ. ಅದಕ್ಕಿಂತ ಟ್ರೈ ಮಾಡೋದಂತ ಒಂದು ಪುಟ್ಟ ಕೆಲಸಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ, ಮತ್ತು ಕೈ ಸುಡ್ಕೊತೀನೋ ಅಥವಾ ಏನಾಗುತ್ತೋ ಅಂತ. ಬಟ್ ಪ್ರತಿಯೊಂದು ನಾನು ಡೇ 1 ಡೇ 2 ಫಸ್ಟ್ ಡೇ 1 ಟ್ರೈ ಮಾಡ್ತೀವಿ. ಇಫ್ ಇನ್ ಕೇಸ್ ಸಕ್ಸಸ್ ಆದರೆ ಡೇ 2 ಡೇ 3 ಡೇ 4 ಅಂತ ಒಂದು ವೀಕ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಕ್ರೇಜಿ ಪಾರ್ಟ್ ಏನು ಅಂದರೆ ಡೀಸೆಲ್ ಟ್ಯಾಂಕಿನ ಗ್ಯಾಪ್ ಎಲ್ಲಿತ್ತು ಅಂತ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ನಾವೀಗ ಹೋಗ್ತಿರೋದು ಟಾಟಾದು ಲಗೇಜ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನು ಟ್ರೈ ಮಾಡ್ತಿದ್ದೀವಿ ಫ್ಯೂಚರ್ಲಿ ಹೇಳ್ತೀನಿ, ಬನ್ನಿ ಹೋಗೋಣ. 1000 ಡೀಸೆಲ್ ಹಾಕ್ಸ್ಕೊಂಡು ಆಯ್ತು ಈಗ. ಗುರು ನಾನು ಇಷ್ಟು ದಿವಸ ಡಕೋಟಾ ಎಕ್ಸ್ಪ್ರೆಸ್ ಮೂವಿ ನೋಡಿ ಅದೊಂದೇ ಡಕೋಟಾ ಗಾಡಿ ಅನ್ಕೊಂಡಿದ್ದೆ, ಇದು ಅದನ್ನೇ ಮೀರಿಸುತ್ತೆ ಗುರು. ಮಿಸ್ ಆಗಿದ್ರೆ ಈಗ ನಾನು ಜಂಗ್ಸ್ಕೊಬೇಕಾಗಿತ್ತು. ಯಾಕಂದ್ರೆ ಕೀ ಆಫ್ ಮಾಡಿದ್ರೆ ಅದು ಆನ್ ಆಗಿರುತ್ತೆ, ಯಾಕಂದ್ರೆ ಬ್ಯಾಟ್ರಿಯಿಂದ ಡೈರೆಕ್ಟ್ ಸ್ಟಾರ್ಟ್ ಮಾಡಿರೋದು ನಾವು ಗಾಡಿನ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಆನ್ ಆಗುತ್ತೆ. ನಾನು ಇದನ್ನು ಕೀ ಆಫ್ ಮಾಡಿಬಿಟ್ಟಿದ್ದೀನಿ, ಮೂವ್ಮೆಂಟ್ ಆಗ್ಬೇಕಾದ್ರೆ ಸ್ಟೇರಿಂಗ್ ಲಾಕ್ ಆಗ್ಬಿಡ್ತು. ಮಿಸ್ ಆಗಿದ್ರೆ ಇಲ್ಲೆಲ್ಲರೂ ಬಂದು ನೋಡಿದ್ರೆ. ಸೊ ಗೈಸ್ ಈಗ ನಾವು ಕ್ರೇಟ್ನೆಲ್ಲ ತುಂಬ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ಲಾಂಟೇಶನ್ಗೆ ವಿಸಿಟ್ ಮಾಡಿಬಿಟ್ಟು ನಾವು ಸರ್ಟೈನ್ KGs ಅಂದರೆ ಟನ್ಸಲ್ಲಿ ತೊಗೊಳ್ಬೇಕು ಮಾಲ್ನ. ಅದನ್ನು ತೊಗೊಂಡೋಗಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಬೇಕಷ್ಟೇ. 2-3 ಮಂತ್ಸ್ ಆಗುತ್ತೆ ಕೆಲಸಕ್ಕೆ ಹೋಗೋದು. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಒಂದು ಸಣ್ಣ ಕೆಲಸಕ್ಕೆ ಟ್ರೈ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಈ ಕೆಲಸ ಏನು ಅಂದರೆ ನಾವು 1 ಟನ್ ದಾಳಿಂಬೆ ತೊಗೊತಿದ್ದೀವಿ. ಆ ದಾಳಿಂಬೆನ ತೊಗೊಂಡ್ಬಿಟ್ಟು ನಾವು ಬೇರೆ ಕಡೆಗೆ ಸೆಲ್ ಮಾಡ್ತಿದ್ದೀವಿ. ಸೊ ಒಂದು ಪ್ರೈಸಿಗೆ ತೊಗೊಂಡು ಇನ್ನೊಂದು ಪ್ರೈಸಿಗೆ ಸೆಲ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಪ್ರೆಸೆಂಟ್ ನೋಡಿ, ಇಲ್ಲಿ ಲೋಡಿಂಗ್ ಮಾಡ್ಕೊತವ್ರೆ. ಈಗ ಫಸ್ಟು ಟ್ರ್ಯಾಕ್ಟರಿಗೆ ಲೋಡ್ ಮಾಡ್ಕೊತವ್ರೆ. ಮೇಯ್ನ್ ಇದ್ಬಿಟ್ಟು ಇಲ್ಲಿ ಈಚರ್ ಏನು ಗಾಡಿ ಇದೆಯೋ ಇದಕ್ಕೆಲ್ಲ ಫುಲ್ಲು ಲೋಡ್ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಅರ್ಧ ಟನ್ ಈ ಗಾಡಿಗೆ ಟಾಟಾಗೆ ಹಾಕ್ತಾರೆ. ಈ ಗೋಡನ ನೀವು ಏನು ನೋಡ್ತಾ ಇದ್ದೀರಾ, ತೋಟದಿಂದ ಕಿತ್ತಿರೋ ದಾಳಿಂಬೆನೆಲ್ಲ ತೊಗೊಂಡ್ಬಂದು ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಯಾರೂ ಲೇಬರ್ಸ್ ಇಲ್ದಿರೋ ಕಾರಣಕ್ಕೆ ನಾವು 352 kgನ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಆ್ಯಕ್ಚುಲಿ 1 ಲಕ್ಷ ತಂದಿದ್ದು ನಾವು ಮನೆಯಿಂದ ದುಡ್ಡನ್ನ. ಟೋಟಲ್ ನಮಗೆ 1 ಟನ್ ಬೇಕಾಗಿತ್ತು ಸ್ಟಾರ್ಟಿಂಗು. ಸೊ ರೇಟ್ ವೇರಿಯೇಷನ್ ಆಗಿರೋದ್ರಿಂದ ನಾವು 500 kg ತುಂಬಿಸ್ತಿದ್ದು. ಸೊ ಇಲ್ಲಿ ಲೇಬರ್ಸು ಕೂಡ ಸಿಗಲಿಲ್ಲ, ಅವ್ರ ಕೆಲಸನೆಲ್ಲ ನಾವೇ ಮಾಡೋದು. ಫಸ್ಟ್ ಟೈಮ್ ಏನೋ ಮಾಡೋಂಗಿಲ್ಲ, ಎಲ್ಲ ಕೆಲಸ ಮಾಡಬೇಕು ಅಂತಾರಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರು ಸಕ್ಸಸ್ ಆಗಿ ವೀಕೆಂಡ್ ವಿತ್ ರಮೇಶಲ್ಲಿ ಕೂತಾಗ ಇವೆಲ್ಲ ಹೇಳೋಣ, ಅದಕ್ಕೋಸ್ಕರ ಎಲ್ಲ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿರಾಟ ರೂಪವಾಗಿ ಬೆಳೆದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಋತ್ವಿಕ್ ಕನ್ನಡಿಗ 13. ಈಗ ಹೋಗಿ ಅಲ್ಲಿ ಸ್ಟಾಲ್ ಹಾಕಿ ಮಾರೋದಷ್ಟೇ. ಇವರು ನಮ್ಮ ಫಸ್ಟ್ ಕಸ್ಟಮರು. ಆ್ಯಕ್ಚುಲಿ ಬ್ಯಾನರ್ ಕೂಡ ಹಾಕಿದ್ದೀವಿ, ರೈತರಿಂದ ನೇರ ಮಾರಾಟ ಅಂತ. ನೋಡೋದೇನಾಗುತ್ತೋ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. 4:30ಗೆ ಶುರು ಮಾಡಿದ್ದೀವಿ, ಎಷ್ಟೊತ್ತಾಗುತ್ತೆ ನೋಡೋದ. ಸಂತೆ ಇರೋದು ಆ ಸೈಡು, ನಾವು ಫುಲ್ಲು ಔಟ್ ಆಫ್ ಮಾರ್ಕೆಟ್ ಬಂದಿದ್ದೀವಿ. ನೋಡೋದು ಇವತ್ತು ಏನಾಗುತ್ತೋ ಅಂತ. ನಾವು 170 ರೂಪೀಸ್ ಮಾರ್ಜಿನ್ ಮಾರ್ತಾಯಿದ್ದೀವಿ.
ಆ್ಯಕ್ಚುಲಿ ಹೊರಗಡೆ ಎಲ್ಲ ಚೆನ್ನಾಗಿಲ್ದಿರೋದೆಲ್ಲ 220 ಆಗಿರೋದು 250 ಮಾಡ್ತವ್ರೆ. ಬಟ್ ನಾವು ಚೆನ್ನಾಗಿರೋದು ಮಾಡ್ತಿದ್ದೀವಿ. ಗುರು 160 10 ರೂಪೀಸ್ ಕಡಿಮೆ ಕೊಡ್ತವ್ರೆ. ಆಂಟಿ ಕಡಿಮೆ ಕೊಟ್ಟವ್ರೆ. ತಾತ ನಮ್ಮೂರವ್ರು ಅಂತೀರ, ನೀವು ತಗೊಬೇಕು. ನೀವು 1 kg 2 kg ತಗೊಬೇಕು ನೀವು. ಅಲ್ಲ ಬೇರೆ ಕಡೆ ಎಷ್ಟು ಮಾಡ್ತವ್ರೆ? 220 ಅಲ್ಲ 250 ರೂಪಾಯಿ ಮಾಡ್ತಾರೆ ಚೆನ್ನಾಗಿಲ್ದಿರೋದು. ನೋಡಿ ಇಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದೀವಿ, ರೈತರಿಂದ ನೇರ ಮಾರಾಟ ಅಂತ. ಅದು ಒಂದು ಕಟ್ ಮಾಡಿ ನೋಡಿ, ಚೆನ್ನಾಗಿಲ್ಲ ಇಲ್ಲೇ ಇರ್ತೀವಿ. ಅದು ಫಸ್ಟ್ ಕ್ವಾಲಿಟಿ ತಂದಿರೋದು, ರೈತರಿಂದಲೇ ತಂದಿರೋದಲ್ಲ. ಆ ಬ್ಯಾನರ್ ಕೂಡ ಇನ್ನೊಂದು ಕಡೆ ನೋಡಕ್ ಚೆನ್ನಾಗಿದೆ ಹಣ್ಣು, ಚೆನ್ನಾಗಿಲ್ಲ ಚೆನ್ನಾಗೈತೇನೆ. ಈಗ ನಮ್ದು ಇಷ್ಟು ಮಾರಿದ್ವಿ, ಇಷ್ಟು ದುಡ್ಡು ಬಂದಿದೆ. ನೆಕ್ಸ್ಟ್ ನೋಡೋಣ ಬಂದವ್ರಿಗೆಲ್ಲ ಮಾರಿ. ಈಗ ಈ ಕಡೆನೋ ಸೈಡ್ ಬ್ಯಾನರ್ ಕಟ್ತಾ ಇದ್ದೀವಿ. ಈಗ ಇನ್ನೊಂದು ಏನು ಮಾಡ್ತೀವಿ ಅಂದರೆ ನಮ್ಮ ಪ್ಲ್ಯಾನ್ ನಂಬರ್ 2 ಈ ಕ್ರೇಟ್ ತೊಗೊಂಡು ಹೋಗ್ಬಿಟ್ಟು ಆ ಕಡೆ ಇಡ್ತೀವಿ. ಬಟ್ ನಮ್ಮದು ಇನ್ನೊಂದು ಏನಿಲ್ಲಿ ಇವತ್ತು ಫಕ್ ಆಯಿತು ಅಂದರೆ ಫೋನ್ ಸ್ಕೇಲ್ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಇಟ್ಬಿಟ್ಟು ಇನ್ನೊಬ್ಬ ಹುಡುಗನ ಅಲ್ಲಿ ಇಡಿಸ್ತೀವಿ. ಅಲ್ಲಿಗೆ ಬಂದಿರೋ ಕಸ್ಟಮರ್ಸ್ನೆಲ್ಲ ಇಲ್ಲಿ ಕರಿತೀವಿ. ಇದು ಪ್ಲ್ಯಾನ್ ನಂಬರ್ 2. ಅಂದರೆ ಇದು ಮಾರ್ಕೆಟಿಂಗ್ ಸ್ವಲ್ಪ ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಅಂಕಲ್ ಇದಕ್ಕೆ ಹಾಕ್ಬಿಡಿ, ಇದಕ್ಕೆ ಬ್ರೋ ಅಲ್ಲಿ 0 ಮಾಡಿಬಿಡಿ. 0 ಮಾಡಿ ಇದು ಮಾಡಿ. ಓಕೆ ಇದು ಆಯ್ತು. ಅದು 0 ಮಾಡಿಬಿಡಿ. ಓಕೆ ಹಾಕಿ. ಹಾಂ ಇಲ್ಲ ಆಗಿದೆ ಆಂಟಿ. ಆ್ಯಕ್ಚುಲಿ ನಾವು ಮಾಡ್ತಿರೋದು ಯೂಟ್ಯೂಬ್ ಪರ್ಪಸ್ಗೋಸ್ಕರ ಅಷ್ಟೇನೇನಿಲ್ಲ. ಅಂಕಲ್ ಪರಿಸರ ಪ್ರೇಮಿ ಅಂತೀಯ ಸದ್ಯ ಹುಸೇನ್ ನೀನು ಒಂಥರ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಗುರು ನಿಂಗೆ ಮೈಕ್ ತರ್ಸಕ್ಕೆ ಹೇಳಿದೆ, ಆ್ಯಕ್ಚುಲಿ ಮರ್ತು ಬಂದಿದ್ದು. ಇವನು ಮೈಕ್ ತಗೊಂಬ ಅಂದರೆ ಕೈ ಹಾಕಿ ತತ್ತಿದೀಯಾ? ಸರಿ ಬಿಡು, ಮಾಡಲ್ಲ. ಕಿರ್ಚ್ಬೇಕು ಬ್ರೋ ಹಿಂಗೆ 170 ಅಂತ. ಇಲ್ಲ ಮೈಕ್ ಇಲ್ಲ ಅಲ್ಲಿ ಮೈಕ್ ತರ್ತವ್ರೆ. ಅಲ್ಲಿ ಮೈಕ್ 200 ಹೇಳ್ಬಿಡ್ರಿ, 170ಗೆ ಬರ್ತಾರೆ ಅಷ್ಟೇ. ಆಂಟಿ ನಿಜ ಆಂಟಿ. ಇಲ್ಲ ಪ್ರಾಮಿಸ್ ಬರಲ್ಲ ಆಂಟಿ. ಇಲ್ಲ ಹಂಗೇನು ಮಾಡ್ತಿಲ್ಲ. ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಹಾಂ ತಾತ ಖಂಡಿತ. ಅಲ್ಲಿ 200 ಕಡಿಮೆ ಯಾರು ಕೊಡ್ತಿಲ್ಲ ಅಲ್ಲಿ. ಬ್ರೋ ಗ್ರಾಮ್ಸ್ ನೋಡಿ, ಚಿನ್ನ ಇದು. ಗ್ರಾಮ್ಸ್ ಮೇಲೆ ಸ್ವಲ್ಪ ಇದಿರಲಿ, ಜಾಸ್ತಿ ಹೇಳಿ. 180 ಹೇಳ್ಬಿಡಿ, ಚೌಕಾಸಿ ಮಾಡ್ತಾರೆ. ನಾವು 170 ಇರೋದು ಹೇಳಿದ್ರೆ ಎಲ್ಲಿ ಬರ್ತಾರೆ? ಈಗ ನಮ್ಮ ಅಮ್ಮವರೆಲ್ಲ ನೆನಪಾಗ್ತವ್ರೆ ಈಗ. ಅಲ್ಲ ಇದು ಸೆಲೆಕ್ಷನ್ ಕೊಡೋಣ ಒಂಚೂರ, ಸಣ್ಣ ಕೊಟ್ಬಿಟ್ಟಲ್ಲ ದೊಡ್ಡದಾಕೆ. ಯಾವರು ಸೊ ಗೈಸ್ ನಮ್ದಿಲ್ಲಿ ಏನು ಮಾಡ್ತವ್ರೆ ಅಂದರೆ ಚೌಕಾಸಿ ಮಾಡ್ತವ್ರೆ. 170 ಹೇಳೋದಕ್ಕೆ 150 ಕೇಳ್ತವ್ರೆ. ಸೊ ಏನೂ ಮಾಡೋಂಗಿಲ್ಲ, ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡೋದು. ಈಗ ಅರ್ಧ kg ಸಾಗ ಬ್ರೋ? ಇಲ್ಲ ಚಿಕ್ಕದು ಹಾಕ್ಬಿಡಿ. ಇಲ್ಲ ಅವ್ರಿಗೆ ಅರ್ಧ kg ಹಾಕಿದ್ರೆ ಒಂದೇ ಹಣ್ಣು ಬಂದ್ಬಿಡುತ್ತೆ. ಆಮೇಲೆ ಕಂಟೆಂಟ್ ಮಾಡೋಕೆ ಹೋಗಮೇಲೆ ಫುಲ್ ಲಾಸ್ ಆಗಿ ಯೂಟ್ಯೂಬ್ನೇ ಬಿಡಂಗೆ ಮಾಡಿರೋ ಆಮೇಲೆ. ಒಂದು ಫೋನಲ್ಲಿ ಸ್ವಿಚ್ ಆಫ್ ಹಂಗಾಗಿದೆ, ಅದಕ್ಕೋಸ್ಕರ ಈ ದುಡ್ಡು ಆ್ಯಕ್ಚುಲಿ ನಮ್ದಿದ್ದು. ನಮ್ಮಂಗೆ ಸುಮ್ಮನೆ ಪ್ರ್ಯಾಂಕ್ ಮಾಡೋಣ. ಮೇ ಆಯ್ತಲ್ಲೇ ಇಷ್ಟು ಬೇಗ ವ್ಯಾಪಾರ ಆಯ್ತಾ? ಇಷ್ಟು ಬೇಗ ಆಗಿದ್ರೆ ನಾನು ಕರೋಡ್ಪತಿ ಆಗ್ಬಿಡ್ತಿದ್ದೆ. ಲಿಟ್ರಲಿ ಗಾಯ್ಸ್ ತುಂಬ ಕಷ್ಟ ಇದೆ ಮಾತ್ರ ರೋಡ್ ಸೈಡು ಮಾಡೋದು. ಏನೋ ಕಂಟೆಂಟಿಗೆ ಟ್ರೈ ಮಾಡಿದ್ದೀನಿ. ಹುಚ್ಚಾನ್ ಮಗ ನಾನು ಒಂಥರ. ಎಲ್ಲದೂ ಇರ್ಬೇಕು ಲೈಫಲ್ಲಿ. ವಿಮಲ್ ಬೋಲೋ ಜುಬಾನ್ ಕೇಸರಿ 80 ರೂಪೀಸ್ಗ ಅಂದರೆ ಅಲ್ಲಿಗೆ ನೋಡಿ, ಸೀದಾ ಕಲ್ಕತ್ತಾ ಜನಕ ಅಲ್ಲೇ ಮಾಡ್ತಾರೆ ನೋಡಲ್ಲಿ. ಅಲ್ಗೋಗು ಇನ್ನೊಂದು ಹೆಂಗೆ ಹೋಗ್ಬೇಕಾಗಿದೆ ಹಿಂಗೆ 180 ಅಂತ. ಗೈಸ್ ಇನ್ನೊಂದೇನು ಅಂದರೆ ಬೇರೆ ಊರಲ್ಲಾಗಿದ್ದರೆ ಒಂಥರ ಕ್ರೇಜಿ ಮಾಡ್ಬೋದಾಗಿತ್ತು. ಇನ್ನೊಂದೇನು ಅಂದರೆ ನಮ್ಮ ಅರಸೀಕೆರೆಯಲ್ಲೇ ನೋಡಿದ್ರೆಲ್ಲ ಬರ್ತಿರ್ತಾರೆ. ಅವ್ರ ಮುಂದೆ ಕ್ಯಾಮ್ರಾ ಇಟ್ಕೊಳಕ್ಕೂ ಶೈ ಆಗುತ್ತೆ. ಯಾಕಂದರೆ ನಮ್ಮ ಅರಸೀಕೆರೆಯಲ್ಲಿ ನೋಡ್ಬಿಟ್ಟಿದ್ದಾರೆ ನನ್ನ ಎಡಿಟಿಂಗ್ಸ್ನ. ನನ್ನ ಮಗ ಏನಾದ್ರು ನನ್ನ ಕ್ಯಾಮ್ರಾದಲ್ಲಿ ಸಿಗಾಕೊಂಡ್ಬಿಟ್ಟ ಅಂದರೆ ಮುಗೀತು, ಏನಾದ್ರು ಟ್ರೋಲ್ ಮಾಡಿ ಬಿಸಾಕ್ತಾನೆ ಅಂತ. 10 ರೂಪಾಯಿ ಚೇಂಜ್ ಕೊಡು. ಚೇಂಜ್ ಇಲ್ಲ ನನ್ನ ಹತ್ರ. ನಾವು ಸಿಗಲ್ಲ, ಎಲ್ಲ ತಿಂಡಿ ಅಂತ ಹೇಳಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ ನಾನು ಅದೇ 20 ರೂಪಾಯಿ ಒಂದು ತರಬೇಕು. ಗುರು ಏನು ಈ ನಾಡಿ ಬಾರ್ಗಿಂಗ್ ಮಾಡ್ತಾರೆ. ಹೆಣ್ಣು ಮಕ್ಳು ಯಾವ ಥರ ಚೌಕಾಸಿ ಮಾಡ್ತಾರೆ ಅಂದರೆ ತಲೆ ಕೆಟ್ಟೋಗುತ್ತೆ ಮಾತ್ರ. ಆ ಥರ ಚೌಕಾಸಿ ಮಾಡ್ತಾರೆ. ಯಪ್ಪ ಗುರು ನಿಜವಾಗ್ಲೂ ಈ ಥರ ನೆಕ್ಸ್ಟ್ ಬೇಡ. ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವೆಂಟ್ ರಾಂಗ್ ಆ ಥರ ಆಗುತ್ತೆ. ಸುನಿ ಅಣ್ಣ ಯಾರೋ ಅಷ್ಟು ದೂರದಿಂದ ಕರ್ಕೊಂಬಂದಿದ್ದ, ಅವನಿಗೆ 180 ಹೇಳಿದ್ದಾರೆ ಕರೆಕ್ಟಾಗಿ. ಅವ್ರಿದವರಿಲ್ಲ 180 ಅಂತ ಹೇಳ್ಕೊಂಡು ಕರ್ಕೊಂಬಂದಿದ್ದಾನೆ. 150 ಕೊಡ್ರಿ ಅಂತ ಜಗ್ಲಡ್ಕೊಂಡು ಕೂತ್ಕೊಂಡವ್ರು. ಎಷ್ಟೋದ್ರು ಏನು ಹಿಂಗೆ? ಯಪ್ಪ ಹೆಣ್ಮಕ್ಳು ಒಂದು ಚೂರು ಪೇಷನ್ಸ್ ಇಲ್ಲ, ಏನಿಲ್ಲ. ಇವು ಡೈರೆಕ್ಟಾಗಿ ಯಾವನ್ ಕೊಡ್ತಾನೆ? S1 ಹಣ್ಣನ್ನ ನಾವು ಆ್ಯಕ್ಚುಲಿ ಮಾಡ್ತಿರೋದು 180ಗೆ. ಅಂದರೆ ಹಾಳಾಗಿರೋ ಹಣ್ಣುಗಳನ್ನೆಲ್ಲ 200ಗೆ ಮಾಡ್ತವ್ರೆ. ನಾವು ಸುಮ್ಮನೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋದ ಅಂದರೆ ಯಪ್ಪ ರೆಸ್ಪೆಕ್ಟೇ ಇಲ್ಲ. ಅವರು ಹಂಗೆ ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ಯಪ್ಪ ಗುರು. ಹೆಣ್ಮಕ್ಳುಗಳು ಅದಕ್ಕೆ ಸಂತೆಗೆ ಬರೋದು ಜಾಸ್ತಿ. ಗೈಸ್ ಈಗ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ ಇಲ್ಲಿ ಪ್ರೆಸೆಂಟ್ ಅಂಗಡಿಗಳಿಗೆ ಹೋಗ್ಬಿಟ್ಟು 10 kgsನ ಕೊಡೋ ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ವಿ. ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಕ್ಚುಲಿ. ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ದಾಳಿಂಬೆನ ಮಾರ್ತಾ ಇದ್ದೀವಿ.
180 ಅದು S1ಗೆ. ಖಂಡಿತವಾಗ್ಲೂ ಇಲ್ಲಿ ಯಾರೋ 250 ಕಡಿಮೆ ಮಾರಲ್ಲ ನನಗೆ ಗೊತ್ತಿರೋಂಗೆ. ಮಿನಿಮಮ್ 200. 1 kg ಹಾಕೊಡೋದ ಅಜ್ಜಿಗಿಲ್ಲೇ 170 ರೂಪಾಯಿ ಕೊಡ್ತೀವಿ ಅಜ್ಜಿ ಅಷ್ಟೇ. ನಿಜ ಪ್ರಾಮಿಸ್ ಬರಲ್ಲ, ನಮಗೆ ಬರಲ್ಲಮ್ಮ. ನಾವೇ 160 ರೂಪಾಯಿ ತಗೊಂಡಿವಿ. 1 kg 50 ಗ್ರಾಮ್. ಏನಾರ ಮಾಡ್ಬೋದು, ಹೆಣ್ಮಕ್ಳ ಹತ್ರ ವಾದ ಮಾಡೋಕ್ಕಲ್ಲ. ನಮ್ಮ ಹುಡುಗ ನೋಡ್ರಿ ಅಲ್ಲಿ ಪಾಪ ಜಗಳ ಮಾಡಿ ಎಳಿತವನೆ. ಬ್ರೋ ಹೆಣ್ಮಕ್ಳ ಹತ್ರ 5 ರೂಪಾಯಿ. ಇನ್ನೊಂದೇನು ಅಂದರೆ ಚೆನ್ನಾಗಿರೋ ಹಣ್ಣು S1 ಅಂದರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಎಲ್ಲ SB ಮಾರ್ತಾರಲ್ಲ ಬ್ರೋ, 100 ರೂಪಾಯಿ ಕೇಳ್ತವ್ರೆ. ಯಪ್ಪ ನಮ್ಮ ಅರ್ಸಿಕೆರೆ ಜನಗಳು ಕ್ರೇಜಿ. ಈಗ ಲಾಸ್ಟ್ ಆಪ್ಷನ್ ಏನು ಅಂದರೆ ಈಗ 180ಇಂದ ಮಾರ್ತಿದ್ದೀವಿ, ನೆಕ್ಸ್ಟ್ 150ಗೆ ಬರ್ತೀವಿ. ಏನೋ ಕಿತ್ತಾಡ್ತಾರೆ ಅಂತ ಹೇಳೋಣ. ಇನ್ನೊಂದೇನು ಅಂದರೆ ನಮ್ಮ ಮ್ಯಾಮು ಕಾಲೇಜಲ್ಲಿದ್ದಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಕೊಟ್ಟಿದ್ದು. ಇಲ್ಲಿಗೆ ಏನಾರ ಎಮ್ಮನ್ ಬಿಟ್ಬಿಟ್ರೆ ಏನು ಬ್ರೋ, ನಮ್ಮ ಮ್ಯಾಮನ್ ಏನಾರು ಇಲ್ಲಿಗೆ ಬಿಟ್ಟರೆ ಏನು ಮಾಡ್ತಾರೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಒಂದು ಪೆನ್ ಇಟ್ಬಿಟ್ಟು ಮಾರಕ್ಕೆ ಹೇಳಿ ಅಂತ ಕಾಲೇಜಲ್ಲಿ ಹೇಳ್ಕೊಡ್ತಿದ್ರು. ಇಲ್ಲಿ 300 kg ದಾಳಿಂಬೆ ಇಟ್ಟಿದ್ದೀವಿ, ಮಾರಕ್ಕೆ ಬೆಳಗ್ಗೆಯಿಂದ ಹರ್ಕೊಂತಿದ್ದೀವಿ. ಬೆಳಗ್ಗೆ ಅಲ್ಲ, ಸಾರಿ 5 o'clock ಗೈಸ್. ಓದೋದಾಗೆಲ್ಲ ಹಫ್ತಾ ಇಸ್ಕೊಂಬರ್ತಿದ್ದೀವಿ. ನಾನು ಏನಕ್ಕೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿಲ್ಲ ಅಂದರೆ ನಮ್ಮ ಅಣ್ಣವರೆಲ್ಲ ಬೈತಾರೆ, ನನ್ನ ಮಗನೇ ವಿಡಿಯೋ ಮಾಡ್ತಿದ್ಯಾ ಅಂತ. ಸೊ ಅದಕ್ಕೋಸ್ಕರ. ಇನ್ನೊಂದೇನು ಅಂದರೆ ನಾವು ಟೋಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದು 43K. ನಮಗಿನ್ನೂ ಏನೂ ಇಲ್ಲ, ಪುಡಿಗಾಸ್ ಬಂದೈತೆ. ನಮ್ಮ ಬ್ರೋಲ್ ಹೇಳ್ತೈತೆ, ನನ್ನ ಮಗನೇ ನಮ್ಮ ಅಮ್ಮನ ಹತ್ರ ಇಸ್ಕೊಂಬಂದಿರೋ 43,000 ಬಂದರೆ ಸಾಕು ಅಂತ. ಸ್ಟಾರ್ಟಿಂಗ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಒಂದು ದಿವ್ಸಕ್ಕೆ ಒಂದು 50,000 ಮಾಡೋಣ ಅಂತ. ಆಮೇಲೆ ಒಂದು ದಿವ್ಸಕ್ಕೆ 10,000 ಆದರೆ ಸಾಕು ಅಂತ. ಈಗ ಪ್ರೆಸೆಂಟ್ ನಮ್ಮ ಸಿಚುವೇಶನ್ ಏನಾಗಿದೆ ಅಂದರೆ ಹಾಕಿರೋ ಬಂಡವಾಳದ ಮೇಲೆ ಡೀಸೆಲಿನ ಖರ್ಚು ಬಂದರೆ ಸಾಕು ಅಂತ ಗುರು. ಸೊ ಗೈಸ್, ಈಗ ಇನ್ನೊಂದು ಪ್ಲ್ಯಾನ್ ಏನು ಅಂದರೆ 180ಗೆ ಮಾರಿಸ್ತಿದ್ದು ಈಗ 150ಗೆ ಮಾರೋಕ್ಕೆ ಹೇಳ್ತೀವಿ. ಯಾಕಂದರೆ ಇನ್ನೂ ಹತ್ತತ್ರ 200 kg ಇದೆ. ಸೊ ನಮಗೆ ತುಂಬ ಲಾಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 150ಗೆ ಮಾರೋಕ್ಕೆ ಹೇಳ್ತೀವಿ. ಬನ್ನಿ ಏನಾಗುತ್ತೆ ನೋಡೋಣ. ಮಾರಿಬಿಡಿ 160ಕ್ಕೆ ಮಾರಿ ಸಾಕು. ಇನ್ನೂ ಕಮ್ಮಿ ಮಾಡಿ. ಇನ್ನೂ ಅಷ್ಟು ಐತಲ್ಲ, 160ಗೆ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಹಫ್ತಾ 160ಗೆ ಹೇಳ್ಬಿಡಿ, ಅವ್ನಿಗೂ ಹೇಳ್ಬಿಟ್ಟು ಅಲ್ಲಿ ನೋಡಿ ಗೈಸ್. ಹೇಳ್ದು ಈಗ 160ಗೆ. ಸಂತೆಯಲ್ಲಿ ಬ್ಲಾಗ್ ಮಾಡೋದಿದೆಯಲ್ಲ, ಡೈಲಿ ಬ್ಲಾಗರ್ಸ್ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ನೋಡಿ ದಾಳಿಂಬೆ ತಿಂತವನ ಮಾಡ್ತಾವನೋ ಗೊತ್ತಾಗ್ತಿಲ್ಲ. ಈಗ ನೋಡೋಣ ಹೆಂಗೆ ಮಾಡೋನೆ ಅಂತ. ಏನು ಸರ್ ಆಯ್ತಾ? ಖಾಲಿ ಮಾಡ್ದ ಖಾಲಿ ಮಾಡ್ದ ಅಲ್ಲಿಗೆ ಕಳಿಸಿದ್ದು. ದುಡ್ಡು ಇಲ್ಲೇ ಕೊಟ್ರ? ಕೇಳಿ ಅಲ್ಲಿ ತಗೊಂಡ್ರ. ಎಷ್ಟು ಹೊರಡೋರು ಹಂಗಾರೆ ಅವರು? ಲೋ ಹೆಂಗ್ ಕೊಟ್ಟೆ? KG ಲೆಕ್ಕನ ಹಿಂಗೆ? ಒಂದೊಂದು ಕೆಜಿ ಕೊಡ್ತೀನಿ. ಕೇಳಿ ಸ್ಕೇಲಲ್ಲಿ ಇತ್ತು. ಸ್ಕೇಲಲ್ಲಿ ಇತ್ತು. ಇಲ್ಲೇ ತೂಕ ಮಾಡಿಸಿದ್ ನಾನು. ಎಲ್ಲಿ? ಇಲ್ಲಿ ಅಣ್ಣ ತೂಕ ಮಾಡ್ಕೊಂಡ್ಬಂದ್ರಿ. ಮಾಡ್ಕೊಡ್ತಾ ಇಲ್ಲಿ ಸ್ಕೇಲು ಅಲ್ಲಿ ಇತ್ತ, ಇಲ್ಲೇ ಇತ್ತು. ತೂಕ ಮಾಡಿಸ್ಕೊಂಡು ನಾನು ಅಲ್ಲಿ ಖಾಲಿ ಇದೆ. ಫೋನ್ ಅರಿಲೇ ಇಲ್ಲ ಮತ್ತೆ. ಅದನ್ನ ಎತ್ಕೋ ಬೇಡವು, ಸಣ್ಣ ಸಣ್ಣ ಇದಾವೆ. ಎಷ್ಟು? 170 ಕೊಡ್ತಾ? ಸಣ್ಣ ಸಣ್ಣ ಇದಾವೆ ತಡೀಲಿ. 170 ರೂಪಾಯಿ ಕರೆಕ್ಟಾಗಿ ಮಾರಿ ನಾವ 1 kg ಮಾರಿಯಾ? ಮಾಡ್ಕೊಂಡಿಲ್ತಾನೆ. ನೀನು ಸ್ವಲ್ಪ ಕನ್ಫ್ಯೂಸ್ ಆಗ ಜಾಸ್ತಿ, ಅದಕ್ಕೆ. ನಮ್ಮ ಹುಡುಗ ಏನೋ ಮಾಡಿದ್ದಾನೆ, ಒಂದು ಪ್ಲೇಟ್ ಖಾಲಿ ಮಾಡಿದ್ದಾನೆ. ಅವ್ನಿಗೆ ನ್ಯಾಷನಲ್ ಅವಾರ್ಡೇ ಕೊಡಿಸ್ಬೇಕು. ಹಾಕಣ ಬರೋಣ. ಎಷ್ಟು ಹಾಕಣ? ಇನ್ನೊಂದು ಕೊಡ್ರಿ, ಇಲ್ಲೊಂದು ಅಷ್ಟೇ ಬರೋದು ನಿಜವಾಗ. 200 ರೂಪಾಯಿ ದಾಳಿಂಬೆ ಅಡ್ಡಿ, ಚಿನ್ನದ ರೇಟ್ ಅಡ್ಡಿ. ಅರ್ಧ ಗಾಡಿ ಖಾಲಿ ಆಯ್ತು ನೋಡ್ರಿ. ಅಲ್ಲ ಖಾಲಿ ಮಾಡ್ಬೇಕಲ್ವಾ? ₹1,00,000 ಬಾಲ್ ತಂದಿರೋದ್ರಲ್ಲಿ ಎಕ್ಸ್ಚೇಂಜ್ ಅಜ್ಜಿಗೆ ಆಫರ್. ಕನ್ನಡಿಗ ಲಾಕ್ಸ್ ಅಂತದೆ. ಇಲ್ಲ ಅದಲ್ಲ ಲೈವ್ ಹೋಗಿದ್ದೀರಾ? 160 ಅಂಕಲ್. ರೆಡ್ ಇರುತ್ತೆ S1 ಅಂಕಲ್ ಇದು. ಅಂದ್ರೆ ಅವ್ರು SB ಮಾರ್ತವ್ರಲ್ಲಿ. ಇದು S1. ಇದು ಒಳಗಡೆ ರೆಡ್ ಇರ್ಬೇಕಷ್ಟೇ. ಒಳಗಡೆ ರೆಡ್ ಇದೆ, ಮೇಲ್ಗಡೆ ರೆಡ್ ಇದೆ. ಅಲ್ಲಿ ಮಾಡ್ತಿದ್ದಾರೆ ಅಂಕಲ್. ಇಲ್ಲಿ ಸ್ಕೇಲು ಡೌನ್ ಆಯ್ತು ಇಲ್ಲಿ. ಹೌದು. ಯಪ್ಪ ಗುರು, ನಿಜವಾಗ್ಲೂ ತುಂಬ ಕಷ್ಟ ಐತೆ ಮಾರೋದು. ಇನ್ನೂ 238 kg ಐತೆ. ನೋಡೋಣ ಯಾವಾಗ ಸೇಲ್ ಆಗುತ್ತೋ, ಎಷ್ಟೆಷ್ಟಕ್ಕೆ ಸೇಲ್ ಆಗುತ್ತೋ. ನಾವು ತಂದಿರೋ 43,000 ನಮಗೆ ವಾಪಸ್ ಬಂದರೆ ಸಾಕಾಗೈತೆ. ಅದ್ರ ಮೇಲೆ 1,000 ಡೀಸೆಲ್ಲು, 1,200 ಮಾರಿರೋರಿಗೆ. ಟೋಟಲ್ ಏನಿಲ್ಲ ಅಂದರೆ ಒಂದು 50,000 ಬಂದರೂ ಸಾಕು. ನೋಡಿ ಕತ್ಲೆ ಆಯ್ತಲ್ಲ. ಈಗ ಪ್ರೆಸೆಂಟ್ ಹಣ್ಣು ಕಾಣಿಸಲ್ಲ ಅಂತ ನಾವೇನು ಮಾಡಿದ್ದೀವಿ ಅಂದರೆ ಕ್ರೇಟ್ ಇಟ್ಟು ಅದ್ರ ಮೇಲೆ ಹಣ್ಣು ಜೋಡಿಸಿದ್ದೀವಿ. ನಿಜವಾಗ್ಲೂ ವ್ಯಾಪಾರಿಗಳ ಜೀವನ ತುಂಬ ಕಷ್ಟ ಇದೆ. ನಾವು ಏನೋ ನೋಡೋಕ್ಕೆ ಬಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಬಟ್ ಲಿಟ್ರಲಿ ತುಂಬ ಕಷ್ಟ ಇದೆ. ವ್ಯಾಪಾರಿಗಳ ಜೀವನ ಹೇಳ್ಕೊಳಂಗಿಲ್ಲ. ಅಂದರೆ ಅವರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ನಾವು ಮೊದಲನೇ ದಿವಸ ಬಂದಿದ್ದೀವಿ. ತುಂಬ ಕಷ್ಟ ಇದೆ ಈ ಜೀವನ. ನೋಡಬೇಕಿತ್ತು ಲೈಫಲ್ಲಿ ಎಲ್ಲ ನೋಡಬೇಕು ಅಂತ ಒಂದು ಸುಮ್ಮನೆ ಮಾತಿಗೆ ಹೇಳ್ತಾರೆ ಕೆಲವೊಬ್ರು, ನಾವೆಲ್ಲ ನೋಡಿದ್ದೀವಿ ಅಂತ. ಸೊ ಎಲ್ಲದೂ ಒಂದು ಸ್ವಲ್ಪ ನೋಡೋಣ ಅಂತ ಇವತ್ತು ವ್ಯಾಪಾರಿಗಳಾಗಿ ಟ್ರೈ ಮಾಡಿದ್ದೀವಿ. ಫ್ಯೂಚರ್ಲಿ ಇನ್ನೂ ಏನೇನೋ ಆಗುತ್ತೆ ಟ್ರೈ ಮಾಡೋಣ. ಶ್ರೇಯಸ್ ಅಣ್ಣ. ಶ್ರೇಯಸ್ ಅಂತನಾ? ಶ್ರೇಯಸ್ ಫ್ರೆಂಡು. ಹೌದಾ? ಥ್ಯಾಂಕ್ ಯು ಗೈಸ್.
ನಾವೇನೋ ಕಾಂಟೆಂಟ್ ಮಾಡ್ತಿದ್ವಿ ಆ್ಯಕ್ಚುಲಿ ಸಂತೆಯಲ್ಲಿ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ರು. ಸೊ ನಾವೀಗೇನು ಮಾಡ್ತಿದ್ದೀವಿ ಪ್ರೆಸೆಂಟ್ ಆನ್ಲೈನ್ ಡೆಲಿವರಿ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರಿಗೆ 2 kg ಕೇಳಿದ್ರು, ಅದಕ್ಕೋಸ್ಕರ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲಿ ಖುಷಿ ಆಯಿತು. ಶ್ರೇಯಸ್ ಫ್ರೆಂಡ್ ಅಂತ ಹೇಳಿದ್ರು, ನಮ್ಮ ಶ್ರೇಯಸ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿಕೊಂಡು. ಅಯ್ಯೋ ನಮಗೆ ಮಾರಿ ಮನೆಗೆ ಹೋದರೆ ಸಾಕಾಗೈತೆ. ಚೇಂಜ್ ಇದೆ ಆಂಟಿ? 200 ರೂಪಾಯಿ ಇದೆಯಾ? ಸೊ ಓಕೆ ಕೊಡಿ. ಹಾಂ ಅರ್ಧ kg ಅಷ್ಟೇ ಬರೋದು. ಇಲ್ಲ ಬನ್ನಿ, ಇಲ್ಲ ನೀವು ಬರ್ತೀರಾ? ಈ ಥರ ಹೋಮ್ ಡೆಲಿವರಿ ಯಾರೂ ಮಾಡಿಲ್ಲ ಅನ್ಸುತ್ತೆ. ಈ ಥರ ಕ್ರೇಜಿ. ನೋಡೋಣ ಅರ್ಧ kg ಬರುತ್ತಾ ಇಲ್ಲ ಜಾಸ್ತಿ ಬರುತ್ತಾ. 50 ಗ್ರಾಮ್ ಜಾಸ್ತಿ ಇದೆ. 50 ಗ್ರಾಮ್ ಜಾಸ್ತಿ ಇದೆ. ಹಾಂ 50 ಗ್ರಾಮ್ ಜಾಸ್ತಿ ಇದೆ. ಇನ್ನು ಏನೇ ಮಾಡಬೇಕಲ್ಲ ಲೈಫಲ್ಲಿ. ಚೆನ್ನಾಗಿದೆ, ಬಟ್ 43,000 ಕಾಡ್ತಾ ಇದೆ. ಅಯ್ಯೋ ಯಾವಾಗ ದುಡಿತೀವೋ ಇಲ್ವೋ. ನಾವು ಬಂದಿರೋ ಸಂಜೆ. ನೋಡಿ ಇಲ್ಲಿ ಇನ್ನೂ ಎಷ್ಟಿದೆ ಮಾಲು, ಇನ್ನೂ ಇಷ್ಟೊಂದೆಲ್ಲ ಮಾಲ್ ಐತೆ. ಅಲ್ಲಿ ಯಾರ್ಯಾರೋ ಮಾಡ್ತಿರ್ಬೋದು. ಈ ಬೋರ್ಡಿಗಿರೋ ಬೆಲೆ ನಿಜವಾಗ್ಲೂ ಅಲ್ಲಿ ಯಾವುದೇ ವ್ಯಾಪಾರಿ ಮಾಡ್ತಿರ್ಬೋದು, ಯಾರಿಗೂ ಇಲ್ಲ. ಯಾಕಂದರೆ ಅಷ್ಟು ಕ್ರೇಜಿಯಾಗಿದೆ ಈ ಬೋರ್ಡ್. ಇದು ರೈತರಿಂದ ನೇರ ಮಾರಾಟ ಅಂದಿದ್ದಕ್ಕೆ ಎಷ್ಟೋ ಜನ ನಮ್ಮ ರೈತರು ಅಂತ ಯಾವುದೇ ಕ್ಯಾಸ್ಟಿಸಮ್ ಇಲ್ದಲೇ ಬರ್ತಾರೆ. ಏನು ದಾಳಿಂಬೆ ನೋಡಲ್ಲಿ ರೈತರಿಂದ ನೇರ ಮಾರಾಟ. ಹಾಂ 2 kgನಾ? 2 ಟೊಮೊಟೊ 2 kgನಾ? ಸಾಕು ಬಾರ ಮನೇಲಿ ಯಾರು ತಿನ್ನಕ್ಕೆ. ತಾಮಚ ಎಂತೆಂಥ ಬಡವ್ರ ಮಕ್ಳಿಗೆಲ್ಲ ಕೊಟ್ಟು ನಿನಗೊಂದು ಕೊಡಲ್ವಾ? ತಗೋ. ಕೆಳಗಡೆ ನಿಂದೆಷ್ಟು ದಪ್ಪ ಇದೆ ಅದಕ್ಕಿಂತ ದಪ್ಪ ಇದೆ. ದುಡ್ಡು ಟ್ಯಾಲಿ ಮಾಡ್ಬೇಕೀಗ. ನಾವು ಬೆಳಗ್ಗಿಂದ ವ್ಯಾಪಾರ ಮಾಡಿರೋದಕ್ಕೆ ಇಷ್ಟು ದುಡ್ಡು ಬಂದೈತೆ. ಇಷ್ಟ ಆಗಿರೋದು ನಮಗೆ. ಈಗ ಫಸ್ಟ್ ಕೌಂಟ್ ಆನ್ ಮಾಡಿ ನೋಡೋಣ ಟ್ಯಾಲಿ ಮಾಡೋದ. ಇವನಿಂದ ದುಡ್ಡೆಲ್ಲ ಹೋಯ್ತು ನಂದು. ಬ್ರೋ ಇವನಿಗೊಂದು kg ಹಾಕ್ರಿ, 500 ರೂಪಾಯಿ ಬರೀರಿ. ಫ್ರೆಂಡ್ಸ್ ಕಣ ಹೆಲ್ಪ್ ಮಾಡೋ ಬ್ರೋ. ನೀನು ಎಷ್ಟು kg ಹೆಂಗೆ? ಚೌಕಾಸಿ ನನ್ನ ಮಗನೇ ಮಾಡಿಬಿಟ್ರೆ ಚೌಕಾಸಿ 140 ಕೇಳಲ್ಲಿ ನಿಮ್ಮ 140. ನಾವು ನಮ್ಮಮ್ಮ ಯಾರು ಗೊತ್ತಲ್ಲ, ಹೆಣ್ಮಕ್ಳು ಗೊತ್ತಲ್ಲ ಮೊದಲೇ. 200 ರೂಪೀಸ್ ಅಂತೇಳು. ನೀನೊಂದು ದಾರ ಮಾಡಿಸ್ಕೊಡೋ ಏನು ಅದೇ 140 ಹೆಂಗೆ? ಸುಷ್ಮಾಂಟಿ ಎಲ್ಲರಿಗೂ ಕೇಳಮ್ಮ ಬೇಕಾ? ಇದು ಫ್ರೆಂಡ್ಸ್ ಅಂದ್ರೆ ಪಾಪ ಅವ್ರ ಮನೇಲಿದ್ರು ಪಾಪ ನೋಡಿ ದುಡ್ಡು ಕೊಡ್ತಾಂಡವನೆ. ಬ್ರೋ ಲವ್ ಯು. ಇರ್ಲಿ ಬಿಡು ಬ್ರೋ. 5 kg ಎಷ್ಟು ಹೆಂಗೆ? 140. ನಾಚಿಕೆ ಬೇಕಲ್ಲ ನಿಂಗೆ. 140 ಫ್ರೆಂಡ್ಸ್ ಬೆಳೆಯಕ್ ಬಿಡ್ರಲ್ಲ ಫಸ್ಟು. ಅದಕ್ಕೆ ಬಂದು ಅಲ್ಲ ವಿಡಿಯೋ ಮಾಡಕ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ 1 ರೂಪಾಯಿ ದುಡ್ಡು ಬರ್ತಿಲ್ಲ. 45,000 ದುಡ್ಡು ಹಾಕಿನಿಲೇ. ತೋರ್ಸು ಅಜಾಮ. ಕೊಡಿ ನಾನು ಕೂಗ್ತೀನಿ ಒಂದ್ಸಲ. ಕೊಡಿ ಕೂಗ್ಸ. ಯಾರು ಬೈತಾರೆ? ಯಾರು? ಆ ಅಣ್ಣನ ಕೇಳಿ ನೀನು ವ್ಯಾಪಾರ ಮಾಡ್ತಿದ್ಯಾ? ನೀನು ಕೂಗ ಆರಾಮಾಗೆ. ಹಿಂಗೆ ಕೂಗ್ರಿ ಅದಕ್ಕೆ 10 ಬಂದಿತ್ತೆ ಅನ್ಕೊಂತಾರೆ. ದಾಳಿಂಬೆ ಹಣ್ಣು 2ನೇದು ರೈತರಿಂದ ನೇರ ಮಾರಾಟ ಬರೀ 150 ಮಾಡ. ಸುಮ್ಮನಿರದಲ್ಲೇ ಇವತ್ತ ಮಾರಕ್ಕೆ ಬಂದಿರೋದಕ್ಕೆ ಇದೇ ಇರೋದು ನಮಗೆ. ಗೈಸ್ ಇನ್ನೊಂದೇನು ಅಂದರೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾನು ತಿಂಡಿ ಮಾಡಿದ್ದು ಒಂದು 8:30ಗೆ ಬೆಳಗ್ಗೆ ಮಾಡಿದ್ದೆ. ಇವನ್ ಮಧ್ಯಾಹ್ನ ಕೂಡ ತಿಂಡಿ ಮಾಡಿಲ್ಲ. ಏನೋ 4 ಹಣ್ಣು ತಿಂದಿರ್ಬೋದು. ಬಟ್ ಅದನ್ನು ಬಿಟ್ಟರೆ ಈಗ ನಾವು ಮಾಡಿರೋ ಕ್ಯಾಲ್ಕುಲೇಟ್ ಪ್ರಕಾರ ನಮಗೆ 2,000 ಲಾಸ್ ಬರ್ತಿದೆ. ಇನ್ನು ಲೇಬರ್ ಚಾರ್ಜ್ ಬಿಟ್ಟು ಗಾಡಿ ಚಾರ್ಜ್ ಬಿಟ್ಟು 2,000 ಲಾಸ್ ಬರ್ತಿದೆ. ಇಲ್ಲಿ ಇನ್ನೊಂದೇನು ಅಂದರೆ ನಾವು ಇಲ್ಲಿ 120 ರಂಗೆ ನಾವು ಆ್ಯಕ್ಚುಲಿ ತೊಗೊಂಡಿದ್ದು. ಏನಿಲ್ಲ ಅಂದರೂ ನಮಗೆ ಟೋಟಲ್ಲು 13,600 ರೂಪೀಸ್ ನಮಗೆ ಬರಬೇಕಾಗಿತ್ತು. ಆ್ಯಕ್ಚುಲಿ ನಾವು ಮಾರಿರೋ kgಗಳು ನೋಡಿದ್ರೆ ನಾವು 180ಗೆ ಮಾರ್ದು, ಆಮೇಲೆ 170ಗೆ ಮಾರ್ದು, ಆಮೇಲೆ 160ಗೆ ಮಾರ್ದು, ಆಮೇಲೆ ಲಾಸ್ಟಿಗೆ 150 140 ತನಕನೂ ಮಾರ್ದು. ಬಟ್ ನಮಗೆ ಇನ್ನೂ 200 ಲಾಸ್ ಬರ್ತಿದೆ. ಎಕ್ಸಾಂಪಲ್ ಯಾವುದೂ ಬೇಡ, ನಿಮ್ಮ ಮಕ್ಕಳು ಇಫ್ ಇನ್ ಕೇಸ್ ಯಾರು ಪೇರೆಂಟ್ಸ್ ಯಾರು ನೋಡ್ತಿದ್ರೆ ಅವ್ರೇನಾದರೂ ಎಜುಕೇಷನ್ ಪರ್ಪಸ್ ಏನಾದ್ರು ಬಿಡ್ತೀನಿ ಅಂತ ಅಂದರೆ ಅವ್ರನ್ನ ಒಂದು 2 ದಿವಸ ಈ ಥರ ಸಂತೆ ಕಳಿಸಿ, ಅಪ್ಪ ನಾನು ಸ್ಕೂಲಿಗೆ ಹೋಗ್ಬೇಕಣಪ್ಪ ಅಂತ ಅವರೇ ಹೋಗ್ತಾರೆ ಖಂಡಿತವಾಗ್ಲು. ಒಂದು ಸತಿ ಅಂದರೆ ಲಾಭ, 2 ಸತಿ ಬಂದರೆ ನಷ್ಟ. ಏನು ಹೇಳೋ ಬ್ರೋಣ ನೋಡಿ ಇಲ್ಲಿ ಲಾಭನ ನಷ್ಟನ 1 2 ಲಾಭ. ನಾಳೆಗೆ ಲಾಭ ಹಂಗಾದ್ರೆ ಪಕ್ಕ ಡನ್. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುತ್ತಲ್ಲ. ಸೊ ಅದೇ ಥರ ನಮ್ಗೆ ಸ್ಲೈಟಾಗಿ ಕನ್ಫ್ಯೂಷನ್ ಆಗಿತ್ತು. ಏನು ಅಂದರೆ ನಮಗೆ ಇಲ್ಲಿ 6.5K ಇದೆ, ಇಲ್ಲಿ 2K ಇದೆ, ಇಲ್ಲಿ 3K ಇದೆ. ಅದನ್ನು ಬಿಟ್ಟರೆ ಸ್ವಲ್ಪ ಅಮೌಂಟ್ ಇದೆ. ಸೊ ಟೋಟಲ್ ನಮ್ಮ ಹತ್ರ ಎಷ್ಟಿದೆ ಅಂದರೆ 13,620 ರೂಪೀಸ್ ಇದೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ಖಂಡಿತವಾಗ್ಲೂ ನಾವು 4,000 ಪ್ರಾಫಿಟಲ್ಲಿದ್ದೀವಿ ಲೇಬರ್ಸ್ ಎಲ್ಲ ಇದು ಮಾಡಿ. ಸೊ ಸಕ್ಕತ್ತಾಗಿದೆ ಜಾಬ್ ಮಾತ್ರ.
ಬಟ್ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಕಣ್ಣೀರು ಒಂದು ಭಾಷೆ ಅಂತ ತಾತ ಹೇಳಿಲ್ವೇನೋ, ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ ಮಗ.